ಬಸವರಾಜ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸೋದು ಯಾರು? ಹಾಗಾದ್ರೆ ಉಪ ಸಭಾಪತಿಯಾಗಿರುವಂತ ಪ್ರಾಣೇಶ್ ಸದಸ್ಯತ್ವವೇ ಅಸಿಂಧು ಆಗಿದೆ. ಮರುಮತ ಎಣಿಕೆಯಲ್ಲಿ ಗಾಯತ್ರಿ ಶಾಂತೇಗೌಡಗೆ ಗೆಲುವು. ಈಗ ಸಭಾಪತಿ ಜೊತೆ ಉಪಸಭಾಪತಿ ಸ್ಥಾನವೂ ಕೂಡ ಖಾಲಿಯಾಗುತ್ತಿದೆ. ಸದ್ಯ ಈಗ ಪರಿಷತ್ ಕಾರ್ಯದರ್ಶಿ ಶಿಲ್ಪಾ ಬಳಿ ರಾಜೀನಾಮೆ ಪತ್ರ. ಮುಂದಿನ ಅಧಿವೇಶನದ ವೇಳೆ ಹಂಗಾಮಿ ಸಭಾಪತಿ ಆಯ್ಕೆ ಮಾಡಲಾಗುತ್ತೆ. ಹಂಗಾಮಿ ಸಭಾಪತಿ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸಬೇಕು. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸದ್ಯ ಈಗ ಅಲ್ಲಿ ಇವರ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ರು. ಹೊರಟ್ಟಿ ಅವರ ಅಂಗೀಕಾರ ಮಾಡೋದು ಯಾರು ಎನ್ನುವಂತ ಪ್ರಶ್ನೆ. ಉಪಸಭಾಪತಿಯಾಗಿರುವಂತ ಪ್ರಾಣೇಶ್ ಸದಸ್ಯತ್ವವೇ ಅಸಿಂಧು. ಮರುಮತ ಎಣಿಕೆಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಗೆಲುವು. ಈಗ ಸಭಾಪತಿ ಜೊತೆ ಉಪಸಭಾಪತಿ ಸ್ಥಾನವೂ ಕೂಡ ಖಾಲಿಯಾಗ್ಬಿಟ್ಟಿದೆ. ಹಾಗಾದ್ರೆ ಸದ್ಯ ಪರಿಷತ್ ಕಾರ್ಯದರ್ಶಿ ಶಿಲ್ಪಾ ಬಳಿ ರಾಜೀನಾಮೆ ಪತ್ರ ಈಗ ಕೊಟ್ಟಿರುವಂತದ್ದು. ಮುಂದಿನ ಅಧಿವೇಶನದ ವೇಳೆ ಹಂಗಾಮಿ ಸಭಾಪತಿ ಆಯ್ಕೆಯನ್ನ ಮಾಡಲಾಗುತ್ತೆ. ಹಂಗಾಮಿ ಸಭಾಪತಿ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸಬೇಕಾದಂತ ಒಂದು ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಸದ್ಯಗೆ ಇಲ್ಲ, ಉಪಸಭಾಪತಿಯೂ ಇಲ್ಲ. ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆ ಕೊಟ್ಬಿಟ್ರು. ಮುಂದೇನು ಹಾಗಾದ್ರೆ ಅಂಗೀಕಾರ ಮಾಡೋದು ಯಾರು ಎನ್ನುವಂತ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಬೆಳಬೆಳಗ್ಗೆ ನೀವು ನೋಡ್ತಾ ಇರಬಹುದು, ಗಾಯತ್ರಿ ಅವರು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ದೃಶ್ಯ. ಅವರು ಪ್ರಮಾಣ ವಚನ ಬೋಧಿಸಿದ ನಂತರ ಸಿಗ್ನೇಚರ್ ಆಗ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಬಸವರಾಜ್ ಹೊರಟ್ಟಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಆಯಿತು. ಅದಾದ ನಂತರ ಈಗ ಸದ್ಯದ ಬೆಳವಣಿಗೆ ಎನ್ನುವಂತೆ ರಾಜೀನಾಮೆಯನ್ನ